ಅವರ ಪರಿನಿಬ್ಬಾಣ ದಿನವನ್ನು ದೇಶಾದ್ಯಂತ ಆಚರಣೆ ಮಾಡ್ತಿದೆ. ಎಲ್ಲ ನಮ್ಮ ರಾಜ್ಯದಿಂದನೂ ಕೂಡ ಸ್ಥಿತಿವಂತರು, ಅವಕಾಶವುಳ್ಳವರು ಬಾಬಾ ಸಾಹೇಬರ ಒಂದು ಚೈತ್ಯ ಭೂಮಿಗೆ ದಾದರ್ಗೆ ತೆರಳಿ ಅಲ್ಲಿ ನಮನ ಸಲ್ಲಿಸಿ ಬಂದು ಪವಿತ್ರ ಪುಣ್ಯ ಸ್ಥಳಕ್ಕೆ ನಮನ ಸಲ್ಲಿಸಿ ಪಾವನರಾಯ್ತಿದ್ರು. ನಾವು ಕೂಡ ಪ್ರತಿ ವರ್ಷ ಹೋಗ್ತಿದ್ವಿ. ಆದರೆ ಒಂದು ಆಲೋಚನೆ ನನ್ನಲ್ಲಿ ಮೂಡಿದ್ದೇನು ಅಂದರೆ, ಅದೇ ಮಾದರಿನ ದಾದರ್ನಲ್ಲಿರ್ತಕ್ಕಂಥ ಚೈತ್ಯ ಭೂಮಿ ಮಾದರಿಯ ಸ್ಮಾರಕವನ್ನು ನಾವು ಬೆಂಗಳೂರಿನ ಅರಮನೆ ಮೈದಾನ ಗೇಟ್ ನಂಬರ್ 8ರಲ್ಲಿ ನಿರ್ಮಿಸಿದ್ದೀವಿ. ಇದಕ್ಕೆ 1.5 ತಿಂಗಳಿಂದ ಶ್ರಮ ಹಾಕಿದ್ದಾರೆ ನಮ್ಮ ಲಕ್ಷ್ಮಣ್ ಮತ್ತು ಎಲ್ಲ ತಂಡದವರು, ನಮ್ಮ ಸ್ನೇಹಿತರು ಗೌತಮ್ ಎಲ್ಲರೂ ಹೋಗಿ ನೋಡಿ ಬಂದು ಎಲ್ಲ ಭಾಳ ವಿಶೇಷವಾಗಿ ಅಲ್ಲಿ ಹೇಗಿದೆ ತದ್ರೂಪ್ ಇಲ್ಲೇ ಮಾಡಿದ್ದಾರೆ. ಬಾಬಾ ಸಾಹೇಬರು ಮತ್ತು ಭಗವಾನ್ ಬುದ್ಧರ ಅಸ್ಥಿ ತರಿಸ್ತಾ ಇದ್ದೀವಿ ಇಲ್ಲಿ. ಅದನ್ನು ನಮಸ್ಕರಿಸಿ ಇಲ್ಲಿ ಪಾವನ ಆಗುವಂಥ ಒಂದು ಅವಕಾಶ ಮಾಡ್ತಾ ಇದ್ದೀವಿ. ನಾವು ರಾಜ್ಯದ ಎಲ್ಲ ದಲಿತ ಪರ ಸಂಘಟನೆಗಳು, ಸಮಾಜಮುಖಿ ಕಾಳಜಿ ಉಳ್ಳಂಥ ಎಲ್ಲರ ಸಹಕಾರದೊಂದಿಗೆ ಇವತ್ತು ನಾಳೆ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಕಾಣದ ರೂಪದಲ್ಲಿ ಕೆಲವರು ನನಗೆ ಸಹಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವನ್ನ ಸ್ಮರಿಸ್ಕೊತೀನಿ. ಅದೇ ಸಂದರ್ಭದಲ್ಲಿ ನಾವು ಹೆಲಿಕಾಪ್ಟರಿಂದ ಸ್ಮಾರಕದ ಮೇಲೆ ಪುಷ್ಪಾರ್ಚನೆ ಮಾಡಿ, ಇಲ್ಲಿವರೆಗೂ ನಾವು ದಲಿತರು ಬಾಬಾ ಸಾಹೇಬ್ರನ್ನ ನೋಡಲಿಕ್ಕೆ ಅವಕಾಶ ಇಲ್ಲದೇ ಇರುವಂಥವ್ರು ಅವರ ಸ್ಮಾರಕವನ್ನು ನೋಡಿ ಧನ್ಯರಾಗಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ. ರಾಜ್ಯದ ಜನ ಮೂಲೆ ಮೂಲೆಯಿಂದ ನಾಳೆ ಬರ್ತಾ ಇದ್ದಾರೆ. ನಮಗೆ ವ್ಯಾಪಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಕುಲಬಾಂಧವರು, ಬಾಬಾ ಸಾಹೇಬ್ರ ಅನುಯಾಯಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿದ್ದಾರೆ. ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಒಂದು 10,000 ಮೇಲೆ ಜನಸಂಖ್ಯೆ ಸೇರುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಎಲ್ಲ ಚಾಮರಾಜನಗರ, ಮಂಡ್ಯ, ಮೈಸೂರು, ಹಾಸನ, ಚಿತ್ರದುರ್ಗ, ರಾಮನಗರ, ಬೆಂಗಳೂರು ಸಿಟಿ, ಕೋಲಾರ, ಎಲ್ಲ ಉತ್ತರ ಕರ್ನಾಟಕದ ಕಡೆಯಿಂದ ಪ್ರತಿಯೊಬ್ಬರು ಕರೆ ಮಾಡಿ ಇವತ್ತು ಬೆಳಿಗ್ಗೆ ವಿಜಯ ಕರ್ನಾಟಕದಲ್ಲಿ ಹ್ಯಾಡ್ ನೋಡಿ ಎಲ್ಲ ನಾವು ವಾಲಂಟಿಯರ್ಗೆ ಬರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸಂಜೆ ವಾಣಿ ಪತ್ರಿಕೆಯಲ್ಲೂ ಕೂಡ ಬರ್ತದೆ. ಈಗ ಮಾಧ್ಯಮದ ಮುಖಾಂತರ ತಾವೆಲ್ಲ ಬಿತ್ತರಿಸಿ ಈ ದೇಶದ ಸಂವಿಧಾನದ ಪಿತಾಮಹನ ಒಂದು ಪರಿನಿಬ್ಬಾಣದ ದಿನವಾದ ನಾಳೆ ಆ ಸ್ಮಾರಕವನ್ನು ದರ್ಶನ ಮಾಡಲಿಕ್ಕೆ ಪಾವನ ಆಗುವಂಥ ಅವಕಾಶನ ತಾವುಗಳು ಮಾಧ್ಯಮದ ಮುಖಾಂತರ ಮಾಡಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ವಿನಂತಿ ಮಾಡ್ಕೊಳ್ತೇವೆ ಸರ್. ಈ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಕ್ಕೆ ಯಾವ ರೀತಿ ಪ್ರೇರಣೆ ಆಯ್ತು ಈ ಥರ ಮಾಡ್ಬೇಕಂತ ನಿಮ್ಗೆ? ಯಾವ ರೀತಿ? ನಾವು ಚಿಕ್ಕದ್ರಿಂದಲೂ ಬಾಬಾ ಸಾಹೇಬರ ಅವರದೇ ಪ್ರೇರಣೆ. ಆಮೇಲೆ ಯಾರು ಏನೇ ಮಾಡ್ಬೇಕಾದ್ರು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಆ ಬಾಬಾ ಸಾಹೇಬ್ರ ಪ್ರೇರಣೆ ಇಲ್ಲದೇನೆ, ಅವರ ಆಶೀರ್ವಾದ ಇಲ್ಲ, ಏನು ಸಾಧ್ಯನೇ ಇಲ್ಲ. ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು. ನಾವುಗಳೆಲ್ಲ ಅರಮನೆ ಮೈದಾನದಲ್ಲಿ ಇಂಥದ್ದು ಮಾಡಬೇಕು ಅಂತಂದ್ರೆ ಬಾಬಾ ಸಾಹೇಬ್ರ ಆಶೀರ್ವಾದ ಇದ್ರೆ ಮಾತ್ರ ಸಾಧ್ಯನೇ, ಹೊರತು ಅದಾಗಲ್ಲ. ನಾನು ಯಾರು ಏನು ಹೇಳ್ಬೋದು, ಪ್ರಾಮಾಣಿಕವಾಗಿದ್ದಾಗ ಭಗವಾನ್ ಬುದ್ಧರು ಮತ್ತು ಬಾಬಾ ಸಾಹೇಬ್ರ ಆಶೀರ್ವಾದ ಇರುತ್ತೆ ಅಂತ ನನ್ನ ಅನುಭವ. ಇಲ್ಲಿ ಬಂದಾಗ ನಾವು ಯಾವ ಪರಿಸ್ಥಿತಿಲಿ ಇದ್ವಿ, ಈಗೇನೋ ಎಲ್ಲ ಸಹಕಾರ ಸಿಕ್ಕಿದೆ ಅನ್ನೋದು ನನಗೆ ಸ್ವಂತ ಅನುಭವದಲ್ಲಿದೆ. ಬಾಬಾ ಸಾಹೇಬ್ರ ಅನುಯಾಯಿಗಳ ಪ್ರೇರಣೆ ನನಗೆ ಸ್ಫೂರ್ತಿಯಾಗಿದೆ ಸರ್. ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಬರ್ತಾರೆ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಗೌರವಾನ್ವಿತ ಶ್ರೀ ಎಚ್ ಸಿ ಮಾದೇವಪ್ಪ ಸಾಹೇಬರು ಬರ್ತಾರೆ. ಹಾಗೆ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಶ್ರೀಯುತ ಪ್ರಿಯಾಂಕ ಖರ್ಗೆ ಸಾಹೇಬರು ಬರ್ತಾರೆ. PWD ಮಿನಿಸ್ಟರ್ ಆದಂಥ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಸಾಹೇಬರು ಬರ್ತಾರೆ. ನಮ್ಮ ಜಮೀರಣ್ಣ ಇದರ ಸಚಿವರಾದಂಥ ಜಮೀರಣ್ಣ ಬರ್ತಾರೆ. ನಮ್ಮ ಸಚಿವರುಗಳು SC ST ಸಚಿವರುಗಳಲ್ಲದೆ ನಾವು ಎಲ್ಲ ಸಚಿವರುಗಳನ್ನು, ಎಲ್ಲ ಸಮುದಾಯದ, ನಮ್ಮ ಸಮುದಾಯಕ್ಕೆ ನಮಗೆ ಹತ್ತಿರವಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಬಾಲಣ್ಣ ಇರ್ಬೋದು, ಯೋಗೇಶ್ವರ್ ಇರ್ಬೋದು, ಮತ್ತು ನಮ್ಮ DK ಸುರೇಶ್ ಅವರು, ಇಕ್ಬಾಲ್ ಹುಸೇನ್ ಅವರನ್ನು ನಾವು ಕರೆ ಮಾಡಿದ್ದೀವಿ. ಚೆಲುವಣ್ಣವ್ರು ಬರ್ತಾರೆ ಸಚಿವರು. ಹಾಗಾಗಿ AR ಕೃಷ್ಣಮೂರ್ತಿ ಅವರು, ನಮ್ಮ ದರ್ಶನ್ ಧ್ರುವನಾರಾಯಣ ಅವರು, ನರೇಂದ್ರ ಸ್ವಾಮಿ ಅವರು, ಪ್ರಸಾದ್ ಅಬ್ಬಯ್ಯನವರು, ಮಹೇಂದ್ರ ತಮ್ಮಣ್ಣವರು, ಕುಡ್ಚಿ ಕ್ಷೇತ್ರದ ಬಸಂತಪ್ಪನವರು, ಹಾಗೆ ನಮ್ಮ ಎಲ್ಲ SC ST ಸಚಿವರುಗಳು, ಶಾಸಕರುಗಳು ಎಲ್ಲರನ್ನೂ ವೈಯಕ್ತಿಕವಾಗಿ ನಾವು ಭೇಟಿ ಕೊಟ್ಟು ಆಹ್ವಾನ ಪತ್ರಿಕೆ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಮುಂಚಿತವಾಗಿಯೇ ನಾವು ಬರ್ತೀವಿ, ನೀವು ಬನ್ನಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪ್ರಚಾರ ಮಾಡಿದ್ದಾರೆ. ಹಾಗಾಗಿ ಹಿಂದೆಂದೂ ಕಾಣದಂಥ ವಿಶೇಷವಾಗಿ ಗಣ್ಯಾತಿ ಗಣ್ಯರು ಮತ್ತು ಅಧಿಕಾರಿಗಳು, ನಮ್ಮ ಸಮುದಾಯದ ಎಲ್ಲ ಅಧಿಕಾರಿಗಳು ಕೂಡ ನಿವೃತ್ತಿಯಾಗಿರೋರು ಇರ್ಬೋದು, ಹಾಲಿ ಅಧಿಕಾರದಲ್ಲಿ ಇರತಕ್ಕಂಥವ್ರು ಇರ್ಬೋದು, ಎಲ್ಲ ಸಂಘದ ನಮ್ಮ ವೆಂಕಟರಾಮಣ್ಣ ಇರ್ಬೋದು, ಮಾವಳ್ಳಿ ಶಂಕರ್ ಅವರು ಇರ್ಬೋದು, ಮೋಹನ್ ರಾಜ್ ಇರ್ಬೋದು, ನಮ್ಮ ಲಯನ್ ಬಾಲಕೃಷ್ಣ ಅವರು, ಎಣ್ಣೂರು ಶ್ರೀನಿವಾಸು,
ದಲಿತ ಪರ ಸಂಘಟನೆಯ ರಾಜ್ಯ ಮಟ್ಟದ ಎಲ್ಲ ಮಹಿಳಾ ಮತ್ತು ರಾಜ್ಯಾಧ್ಯಕ್ಷಗಳನ್ನ ಕರೆ ಕೊಟ್ಟಿದ್ದೀವಿ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ವೆಂಕಟರಮಣ್ಣವರು ಬಹಳ ಸ್ಫೂರ್ತಿಯಾಗಿ ನಮಗೆಲ್ಲ ಹಿನ್ನೆಲೆಯಾಗಿ ಸಪೋರ್ಟ್ ಕೊಟ್ಟು ಯಾವ ರೀತಿ ಮಾರ್ಗದರ್ಶನ ಮಾಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಹಿನ್ನೆಲೆಯಾಗಿ ಮಾರ್ಗದರ್ಶನ ಮತ್ತು ಸಹಕಾರ ಕೊಟ್ಟವ್ರನ್ನೆಲ್ಲರೂ ನೆನೀತಾ ಬಾಬಾ ಸಾಹೇಬರ ಕೃಪೆ ನಾಳೆ ಇಡೀ ರಾಜ್ಯದ ಜನಕ್ಕೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸಹಕಾರ ಕೊಟ್ಟಂತ ನನ್ನೆಲ್ಲರಿಗೂ ನಾನು ಬಾಬಾ ಸಾಹೇಬರ ಪರವಾಗಿ ವಂದನೆಯನ್ನು ಸಲ್ಲಿಸ್ತೀನಿ ಸರ್. ಗೌತಮ್ ವರ್ಮಾ ಅಂತ ನಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ಏನು ವಿಚಾರ ಅಂತಂದರೆ ಇಡೀ ಕರ್ನಾಟಕದಲ್ಲ ಇಡೀ ವಿಶ್ವದಲ್ಲಿ ಪ್ರಥಮ ಬಾರಿಗೆ ಬೆಂಗಳೂರು ಗೇಟ್ ನಂಬರ್ 8 ಪ್ಯಾಲೇಸ್ ಗ್ರೌಂಡ್ನಲ್ಲಿ ಏನು ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗದ ವತಿಯಿಂದ ಇವತ್ತು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ, ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ. ಏನು ಉದ್ದೇಶ ಅಂತ ಅಂದರೆ ಬಾಬಾ ಸಾಹೇಬರವರ ಪುಣ್ಯ ದಿನದಿಂದ ಬಾಬಾ ಸಾಹೇಬ್ ದಾದರದಲ್ಲಿ ಏನು ಅವರ ಪುಣ್ಯ ಜನ್ಮ ಭೂಮಿ ಇದೆ, ಇದು ಪುಣ್ಯ ಭೂಮಿ ಇದೆ, ಚೈತ್ರ ಭೂಮಿ ಇದೆ, ಅದನ್ನು ಮಾಡಲ್ಲ ಇಲ್ಲಿ ನಮ್ಮ ಸಂವಿಧಾನ ಬಳಗ ಇಲ್ಲಿ ಮಾಡ್ತಾ ಇದೆ. ಜಯಕಾಂತ ಚಾಲುಕ್ಯರ ಅಧ್ಯಕ್ಷತೆಯಲ್ಲಿ ನಾಳೆ ನಮ್ಮ ಸನ್ಮಾನ್ಯ ಎಸ್ ಸಿ ಮಹದೇವಪ್ಪ ಅವರು ಮತ್ತು ಸನ್ಮಾನ್ಯ ಜಿ ಪರಮೇಶ್ವರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಮತ್ತು ನಮ್ಮ ಜಮೀರ್ ಅಹಮದ್ ಅವರು ಇನ್ನೂ ಹಲವಾರು MLAಗಳು, ಮಂತ್ರಿಗಳು, ನಮ್ಮ ರಾಜ್ಯದ ಹಲವಾರು ಸಂಘಟನೆಯ ಎಲ್ಲ ರಾಜ್ಯಾಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಮತ್ತು ಕಾರ್ಯಕರ್ತರುಗಳು ಇಲ್ಲಿ ಸಾವಿರಾರು ಜನಗಳು ಬಂದು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಇದು ಈ ಮಾಡಲು 1.5 ತಿಂಗಳಿಂದ ಇದು ನಡೀತಾ ಇದೆ. ಇದು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಈ ಮಾಡಲನ್ನು ಇಲ್ಲಿ ನಾವು ಮಾಡ್ತಾಯಿದ್ದೀವಿ. ನಾಳೆ 2 ಗಂಟೆಗೆ ಹೆಲಿಕಾಪ್ಟ್ರಲ್ಲಿ ಬಾಬಾ ಸಾಹೇಬರಿಗೆ ಪುಷ್ಪಾಂಜಲಿಯನ್ನು ಅರ್ಪಿಸ್ತಾರೆ ಎಲ್ಲ ಮಂತ್ರಿಗಳು. ಮತ್ತು ಬೆಳಗ್ಗೆ ಇವತ್ತು ಸಾಯಂಕಾಲ 5 ಗಂಟೆಯಿಂದ 500 ಬುಕ್ಕಿಗಳು ಅಂದರೆ 500 ಬಿಕ್ಕುಗಳು ಅದನ್ನು ಪೂಜೆ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬರಿಗೆ ಬುದ್ಧ ಮತ್ತು ಬಾಬಾ ಸಾಹೇಬರಿಗೆ ಪೂಜೆಗಳನ್ನ ಇಟ್ಕೊಂಡಿದ್ದೀವಿ. ಹಾಗಾಗಿ ನೀವೆಲ್ಲ ಬಂದು ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇರೋದು ತುಂಬ ಖುಷಿ, ಹೆಮ್ಮೆ ವಿಚಾರ. ಈ ರಾಜ್ಯದ ಎಲ್ಲ ಜನತೆಗೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಯಾಕೆಂತಂದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದಿನ ಪೀಳಿಗೆಗೆ, ಎಲ್ಲ ಜನಾಂಗದ ಪೀಳಿಗೆಗೆ ಇದೊಂದು ಮಾರ್ಗದರ್ಶನ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ. ನಮಸ್ಕಾರ. ಜೈ ಭೀಮ್, ಜೈ ಭೀಮ್. ಎಷ್ಟು ಜನ ಸರ್, ನಮ್ಮ ಅಂದಾಜು ಒಂದು 10,000 to 15,000 ಜನ ಸೇರಿಸ್ತಾರೆ. ಇಡೀ ರಾಜ್ಯದಿಂದ ಎಲ್ಲ ಕಡೆ ನಾವು ಕೊಟ್ಟಿದ್ದೀವಿ. ಎಲ್ಲ ಪಾಂಪ್ಲೆಟು, ಪಬ್ಲಿಸಿಟಿ ಎಲ್ಲ ಮಾಡಿದ್ದೀವಿ. ಸರ್ಕಾರ ಸಿ ಮಹದೇವಪ್ಪ ಅವರು, ಪರಮೇಶ್ವರ್ ಅವರು ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಪ್ರಿಯಾಂಕ್ ಖರ್ಗೆ ಅವರು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಎಲ್ಲರೂ ಕಾರ್ಯಕ್ರಮಕ್ಕೆ ಬರ್ತಾರೆ. ಎಲ್ಲ ದಲಿತ ಮುಖಂಡರುಗಳು, ರಾಜ್ಯದ ಎಲ್ಲ ದಲಿತ ಮುಖಂಡರು ಕೂಡ ಬರ್ತಾರೆ. ಸರ್, ಬರುವಂಥ ಜನರಿಗೆ ಏನೆಲ್ಲ ವ್ಯವಸ್ಥೆ ಮಾಡಿದ್ದೀವಿ? ಸರ್, ಬರುವಂಥ ಜನರಿಗೆ ವೆಹಿಕಲ್ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಇಲ್ಲಿ ಊಟದ ವ್ಯವಸ್ಥೆ ಬೆಳಗ್ಗೆಯಿಂದನೇ, ಇವತ್ತು ಸಾಯಂಕಾಲದಿಂದ ಊಟದ ವ್ಯವಸ್ಥೆ ಇದೆ ಸರ್. ನಾಳೆ ಬೆಳಗ್ಗೆನೂ ನಾಷ್ಟ ಇರುತ್ತೆ. ನಾಳೆ ಮಧ್ಯಾಹ್ನ, ರಾತ್ರಿ 10 ಗಂಟೆವರೆಗೆ ತನಕ ಇದು ನೋಡಿಕೊಂಡು ಮತ್ತು ಅಲ್ಲಿ ಊಟದ ವ್ಯವಸ್ಥೆ, ಅದೇ ಹಾಲಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಹಾಲ್ ಕಾರ್ಯಕ್ರಮ ಇಲ್ಲಿ ಒಂದು 2-3 ಡಿಸ್ಪ್ಲೇ ಬರುತ್ತೆ, ದೊಡ್ಡ ಡಿಸ್ಪ್ಲೇ ಬರುತ್ತೆ ಸರ್. ಅಲ್ಲಿ 50x80 ಒಂದು ಸ್ಕ್ರೀನ್ ಬರುತ್ತೆ. ಆ ಸ್ಕ್ರೀನಲ್ಲಿ ಇಲ್ಲಿ ಕಾರ್ಯಕ್ರಮ ಯಾರು ಡಿಸ್ಪ್ಲೇ ಮಾಡ್ತಾರೆ ಅಲ್ಲಿ ನೋಡ್ತಾ ಇರೋದು. ಮತ್ತು ಒಂದು 50 ಜನ ನಮ್ಮ ಬಾಬಾ ಸಾಹೇಬ್ರ ಸಾಂಗನ್ನು ಹಾಡ್ತಾ ಇರ್ತಾರೆ. ಬಿಕ್ಕುಗಳು ಪೂಜೆ ಮಾಡ್ತಾ ಇರ್ತಾರೆ, ಈ ಕಡೆ ಹಾಡ್ತಾ ಇರ್ತಾರೆ. ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ವಿ ಸರ್. ಇದು ಪ್ರತಿ ವರ್ಷ ಮಾಡಬೇಕು ಅಂತ ಏನಾದರೂ ಸರ್? ಪ್ರತಿ ವರ್ಷ ನೋಡೋಣ ಸರ್. ಪ್ರತಿ ವರ್ಷ ಅದು ಹೇಳಕ್ಕೆ ಬರಲ್ಲ. ಈ ವರ್ಷ ಅರೇಂಜ್ ಮಾಡಿದ್ದೀವಿ, ನೋಡೋಣ. ಪ್ರತಿ ವರ್ಷ ನಿಮ್ಮಂಥರ ಸಹಕಾರ ಆದರೆ ಪ್ರತಿ ವರ್ಷ ಮಾಡ್ತೀವಿ ಸರ್. ಬರುವಂಥ ಜನಕ್ಕೆ ಏನಾದರೂ ಫ್ರೀ ಇದೆಯಾ? ಸರ್, ಫ್ರೀ ಸರ್. ಬರುವಂಥ ಜನಕ್ಕೆ ಎಲ್ಲರಿಗೂ ಫ್ರೀ ಇದೆ, ಎಲ್ರಿಗೂ ಫ್ರೀ. ಇಲ್ಲೇನು ಇದಿಲ್ಲ ಸರ್. ಎಷ್ಟಡಿ ಪ್ರತಿಮೆ ಕೂರಿಸಾಯಿತು ಸರ್? ಪ್ರತಿಮೆ ದಾದರಲ್ಲಿ ಏನಿದೆ ಪ್ರತಿಮೆ ಸ್ಟಡಿ ಅಂತ ಸರ್. ಅವ್ರದ್ದು 1-2 ಬಾಬಾ ಸಾಹೇಬ್ದು 1-2 ಮಾಡಲ್ ಇದೆ. ಆಮೇಲೆ ಒಂದು 2 ಮೊಕೋಡ ಆಗ್ತಾಯಿದ್ವಿ ಬಾಬಾ ಸಾಹೇಬ್ರದ್ದು ಏನು ಸೇಮ್ ಇದೆ ಅವ್ರ ಥರ ಮೊಕೋಡ. ಮತ್ತು ದಾದರಲ್ಲಿ ಏನು ಅಲ್ಲಿ ಅವರು ಪೂಜೆಗೆ ಇಟ್ಟಿದ್ದಾರೆ ಆ ಥರ ಪೂಜೆ ಇಲ್ಲಿ ಮಾಡಿ ಎಲ್ಲ ಬಿಕ್ಕುಗಳು ಪೂಜೆ ಮಾಡ್ತಾರೆ ಸರ್. ಬೇರೆ ಏನಾದರೂ ಮನೋರಂಜನಾ ಕಾರ್ಯಕ್ರಮಗಳೇನಾದರೂ? ಮನೋರಂಜನೆಗಳು ಎಲ್ಲ ಅವ್ರವ್ರ ಕಲಾವಿದರು ಬರ್ತಾರೆ. ಸಣ್ಣ ಪಣ್ಣ ಹೀರೋಗಳೆಲ್ಲ ಬರ್ತಾ ಇದ್ದಾರೆ. ಧ್ರುವ ಸರ್ಜನ್ಗೂ ಹೇಳಿದ್ದೀವಿ, ಅವರು ಬರೋ ಚಾನ್ಸಸ್ ಇದೆ. ಮತ್ತು ಎಲ್ಲ MLAಗಳು, ಮಂತ್ರಿಗಳು ಸುಮಾರು ಜನ ಬರ್ತಾರೆ ಸರ್ ಈ ಕಾರ್ಯಕ್ರಮ. ಓಕೆ ಸರ್. ಓಕೆ, ಎಲ್ಲರೂ